ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಶಾಸಕ ಮುನಿರತ್ನ ಭ್ರಷ್ಟಾಚಾರದ ಹೆಸರಲ್ಲಿ ಉಭಯ ನಾಯಕರು ಜಟಾಪಟಿಗೆ ಇಳಿದಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ರಾಜ್ಯಪಾಲರಿಗೆ ಶಾಸಕ ಮುನಿರತ್ನ ದೂರನ್ನ ಕೊಟ್ಟಿದ್ದಾರೆ. ಯಾರೋ ಚೆಂಗ್ಲು ದೂರು ಕೊಟ್ಟಿದ್ದಾನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಚೆಂಗ್ಲು ಅಂದಿರೋದಕ್ಕೆ ಕೆರಳಿ ಕೆಂಡಾಗಿದ್ದಾರೆ ಶಾಸಕ ಮುನಿರತ್ನ. ನಿಜವಾದ ಚೆಂಗ್ಲು ಡಿಕೆಶಿ ಅಂತ ಮುನಿರತ್ನ ತಿರುಗೇಟು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಯಾರೋ ಒಬ್ಬ ಚೆಂಗ್ಲು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾನೆ, ನಾನು ಯಾವುದಕ್ಕೂ ಹೆದರೋನಲ್ಲ, ಮುಂದೆಯೂ ನಮ್ಮದೇ ಸರ್ಕಾರ ಬರುತ್ತೆ, ಜನರ ಆಕ್ರೋಶ ತುಂಬಿ ತುಳುಕ್ತಾ ಇದೆ, ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೀವಿ, ನೀವು ಕಾಮಾಲೆ ಕಣ್ಣಿನಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಆಕ್ರೋಶ ಬಿಜೆಪಿ ವಿರುದ್ಧ, ನಿಮ್ಮ ಆಕ್ರೋಶ ಬಿಜೆಪಿ ವಿರುದ್ಧ. ಮುನಿರತ್ನ ರಾಜಕಾಲುವೆ ಹೆಸರಲ್ಲಿ 400 ಕೋಟಿ ರೂಪಾಯಿ ಭ್ರಷ್ಟಾಚಾರ ಅಂತ ದೂರನ್ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಬಿಜೆಪಿಯ ಸ್ನೇಹಿತಗಳು ಅವನು ಯಾವನೊಬ್ಬ ಚೆಂಗ್ಲು ಹೋಗಿ ಗವರ್ನರ್ಗೆ ಅರ್ಜಿ ಕೊಟ್ಟವನೆ, ವಿಧಾನಸೌಧನ ಏನ್ ಮಾಡಬೇಕು, ಏನೇನ್ ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ. ಈಗ ನಾನು ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ಇವತ್ತು ಈ ದೇಶದಲ್ಲಿ ಜನರ ಆಕ್ರೋಶ ತುಂಬಿ ತುಳುಕ್ತಾ ಇದೆ. ಎಲ್ಲ ಬೆಲೆ ಏರಿಕೆಯಿಂದ ಜಾಸ್ತಿ ಆಗಿದೆ. ಒಂದಿನನೂ ಮಾತಾಡ್ತಾ ಇಲ್ಲ. ನೀವು ಕಾಮಾಲೆ ಕಣ್ಣಲ್ಲಿ ನಮ್ಮ ಸರ್ಕಾರ ನೋಡ್ತಾ ಇದ್ದೀರಿ. ನಿಮ್ಮ ಆತ್ಮ ಸಾಕ್ಷಿಯಿಂದ ನಿಮ್ಮ ಕಣ್ಣಲ್ಲಿ ನೋಡಿ. ಎಲ್ಲ ಕೆಲಸಗಳು ಕೂಡ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ. ಅವ್ರ ಪದ ಬಳಕೆ, ಅವನು ಯಾವನೋ ಒಬ್ಬ ಚೆಂಗುಲು ಗವರ್ನರ್ನ ಮೀಟ್ ಮಾಡಿದ್ದಾನೆ, ಗವರ್ನರ್ನ ಮೀಟ್ ಮಾಡಿ ದೂರು ಕೊಟ್ಟಿದ್ದಾನೆ. ನಾನು ಕೊಟ್ಟಿರ್ತಕ್ಕಂಥ ದೂರು, ವರ್ಲ್ಡ್ ಬ್ಯಾಂಕ್ ಹೆಸರಿನಲ್ಲಿ ಸಾಲ ತಂದು 2,000 ಕೋಟಿನ ಇವರ ಲಾಭಕ್ಕೋಸ್ಕರ ಒಂದು ರಾಜಕಾಲುವೆ ಹೆಸರಿನಲ್ಲಿ 300ರಿಂದ 400 ಕೋಟಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ನಾನು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದೀವಿ. ನಿಜವಾದ ಚೆಂಗ್ಳು ಯಾರು ಅಂದರೆ ಅದು ನಮ್ಮ ಡಿ ಕೆ ಶಿವಕುಮಾರ್. ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದು, ಅವ್ರ ಜೊತೆಯಲ್ಲಿ ಧ್ಯಾನಕ್ಕೆ ಕುಂತ್ಕೊಳ್ಳೋದು, ಅವ್ರ ಜೊತೆ ಕುಂತ್ಕೊಂಡಾಗ ವಿಭೂದಿನ ಪೂರ್ತಿ ಬಳ್ಕೊಳ್ಳೋದು, ಥಟ್ಟಂತ ಬದಲಾವಣೆ. ಇವರು ನಿಜವಾದ ಈ ಚೆಂಗ್ಳು ಅನ್ನೋ ಪದಕ್ಕೆ ಯಾರಾದರೂ ಒಬ್ಬರಿದ್ರೆ ಅದು ಡಿ ಕೆ ಶಿವಕುಮಾರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.